ಆಲ್ ದ ಬೆಸ್ಟ್ ಲಹರಿ ಫಿಲ್ಮ್ಸ್ ಅವರ ವಿನಯ್ ಮಾಡಿರೋ ಫಿಲಮ್ ಗ್ರಾಮಾಯಣ. ಇದು ಬೆಂಕಿ ಬೆಂಕಿಯಲ್ಲಿ ತಂಪು ಕಣ್ಣೀರು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. ಹಾಡು ನೋಡಿದ್ಮೇಲೆ ನ್ಯೂಸ್ ಡೈರೆಕ್ಟರ್ ಸೂಪರ್. ಯಾಕಂದರೆ ಯೂಶ್ವಲ್ ಲಿರಿಕ್ಸ್ ಮಾಡಬೇಕಾದ್ರೆ ತಿರ್ಗಾ ರೀಕ್ರಿಯೇಟ್ ಮಾಡಬೇಕಾದ್ರೆ ಭಾಳ ಕಷ್ಟ ಸಾಂಗ್. ಅದಕ್ಕೆ ಈ ಸಾಂಗಲ್ಲಿ ಬರೀ ಮೆಲೋಡಿ ಅದು ಅವಾಗಲೇ ಅಷ್ಟು ದೊಡ್ಡ ಹಿಟ್ ಆಗಿತ್ತು ಸಾಂಗ್. ಇವಾಗಲೂ ಆ ಸಾಂಗ್ ಕೇಳೋದು ತುಂಬ ಚೆನ್ನಾಗಿ, ಬಟ್ ಅದನ್ನು ಅಷ್ಟು ಈಸಿಯಾಗಿ ಫಾಸ್ಟ್ ಮಾಡಿರೋದಿಲ್ಲ, ತುಂಬ ಕಷ್ಟ. ಅದನ್ನು ಫ್ಯಾಂಟಾಸ್ಟಿಕಾಗಿ ಮಾಡಿದ್ದಾರೆ. ಎಲ್ಲರೂ ನಮಗೆ ಫೀಲ್ ದಟ್ ವಿ ಆರ್ ಮಿಸ್ಸಿಂಗ್ ದ ಎಸೆನ್ಸ್ ಆಫ್ ಮನಮೇಶ್ ಹುಡುಗಿ ಎಸೆನ್ಸ್ ಮಿಸ್ ಮಾಡಿಲ್ಲ. ಅದು ನಿಜವಾಗ್ಲೂ ಅಪ್ರಿಷಿಯೇಟೆಡ್ ರಿಯಲಿ. ಆ್ಯಂಡ್ ಐ ಥಿಂಕ್ ಯಾರು ಆಡಿರೋರು ಮಂದಿರಲ್ಲಿ ಸೂಪರ್ ಆಡಿದ್ರು, ಫ್ಯಾಂಟಾಸ್ಟಿಕ್. ಅವರು ಕಪಿಲ್, ಓಕೆ ಸೂಪರ್, ಅವರಿಬ್ಬರು ಚೆನ್ನಾಗಿದ್ದಾರೆ. ಆ್ಯಂಡ್ ಪಿಕ್ಚರೈಸೇಷನ್ಲಿ ಸಂತೋಷ್ ಫ್ಯಾಂಟಾಸ್ಟಿಕ್ ಆಗಿದೆ. ಅವ್ರು ಯಾರೋ ಹೇಳ್ತಿದ್ದೀರಲ್ಲ, ನೀವು ಅವಾಗಲೇ ಚೆನ್ನಾಗಿ ಮಾಡಿ, ತುಂಬ ಚೆನ್ನಾಗಿ ಮಾಡಿ. ಬಟ್ ಓಕೆ, ಔಟ್ಡೋರ್ ಮಾಡೋಕ್ಕೂ ಇಂಡೋರ್ ಮಾಡೋಕ್ಕೂ ಭಾಳ ವ್ಯತ್ಯಾಸ. ಅದು ಅಲ್ಲಿ ರಿಯಲ್ ಒರಿಜಿನಲ್ ಫೀಲ್ಡ್ಸ್ ಮಾಡಿದ್ದು. ಅವಾಗ ನಮ್ಗೆ ಆ ಗ್ರೀನ್ಸ್ ತುಂಬ ಚೆನ್ನಾಗಿತ್ತು. ಅವಾಗ ದೇಶ ಚೆನ್ನಾಗಿತ್ತು, ಅವಾಗ ಕಾಲ ಚೆನ್ನಾಗಿತ್ತು. ಇವಾಗ ಹೆಂಗೆಂಗೋ ಆಗ್ಬಿಟ್ಟಿದೆ ಎಲ್ಲದಕ್ಕೂ ಅಷ್ಟೇ. ಬಿಕಮ್ ವೆರಿ, ಬಟ್ ಅದನ್ನ ರೀಕ್ರಿಯೇಟ್ ಮಾಡಿ ಸಂತೋಷ ನಿಜವಾಲ್ ಹ್ಯಾಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕೊರಿಯೋಗ್ರಾಫ್ ಮುರಳಿ ಅಲ್ಲಿ ಕೈಲಾಸ ಮಾಡಿದರು. ಕೈಲಾಸ ನಮ್ಮ ಗುರುಗಳು ಅವರೇ. ನನಗೆ ಫಸ್ಟ್ ನಾನು ಎಂಟ್ರಾಗೋ ಮುಂಚೆ ನನಗೆ ಸಿನಿಮಾ ಡ್ಯಾನ್ಸ್ ಅಂತ ಕಲ್ತಿದ್ದು ಕೈಲಾಸ. ಅದಕ್ಕೆ ಮುಂಚೆ ಕೂಚಿಪುಡಿ ಕಲ್ತಿದ್ದೆ, ರೆಪಿಟೇಷನ್ ಸತ್ಯಂ ಅಂತ. ನಾನು 1.5 year ಟ್ರೈನಿಂಗ್ ತಗೊಂಡಿದ್ದು. ಅದಾದಮೇಲೆ ನನಗೆ ಕೈಲಾಸಂ ಅವರು ಫಿಲ್ಮ್ ಸ್ಟೆಪ್ಸ್ ಅಂತ ಹೇಳ್ಕೊಟ್ಟಿದ್ದವರು. ಅವರೇ ಕೊರಿಯೋಗ್ರಾಫ್ ಮಾಡಿದ್ವಿ. ಸೊ ಫಸ್ಟ್ ಆನಂದ್ ರಸಪ್ತಿ ಮನಮೇಶ್ವರಿಗೆ ಟಿಲ್ ಐ ಥಿಂಕ್ ಸಂಯುಕ್ತವರೆಗೂ ಅವರೇ ಮಾಡಿದ್ರು. ಐ ಥಿಂಕ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಕಮಿಂಗ್ ಟು ವಿನಯ್ ಆ್ಯಂಡ್ ಮೇಘಾ ಶೆಟ್ಟಿ, ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ದಾರೆ. ತುಂಬ ವಿನಯ್ ನೀವು ಹೇಳಿದಾಗ ನಿಜವಾಗ್ಲೂ ದಿಸ್ ಸಾಂಗ್ ಈಸ್ ಡನ್ ವೆರಿ ವೆಲ್. ಆ್ಯಂಡ್ ಮೇಘಾ ಶೆಟ್ಟಿ ಅವ್ರ ಸಾಂಗ್ಸ್ ನೋಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಶಿ ಈಸ್ ಎ ಗುಡ್ ಡ್ಯಾನ್ಸರ್. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರೂ. ಆನ್ ದ ಸ್ಕ್ರೀನ್ ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ, ನೀಟಾಗಿದೆ ಸಾಂಗು. ಆ್ಯಂಡ್ ಮೂಮೆಂಟ್ಸ್ ಆಗಲಿ ಇಬ್ಬರಿಗೂ ಕೋಆರ್ಡಿನೇಷನ್ ಸೂಪರ್. ನನಗೆ ತುಂಬ ಐ ಥಿಂಕ್ ಐ ಫೀಲ್ ಗ್ರಾಮಾಯಣ ಇಸ್ ಗೋಯಿಂಗ್ ಟು ಬಿಕಮ್ ವೆರಿ ಬಿಗ್ ಫಿಲಮ್, ಹಿಟ್ ಫಿಲಮ್. ಯಾಕಂದರೆ ಆ ಸೊಗಡು ನಾನು ಕಾಣ್ತಾ ಇದೆ. ದಟ್ ವಾಸ್ ಮಿಸ್ಸಿಂಗ್. ನಡುವೆ ಆ ವಿಲೇಜ್ ನಮ್ಮ ವಾಸನೆ ಅಂತ, ಮಣ್ಣಿನ ವಾಸನೆ ಅಂತಲ್ಲ, ಆ ವಾಸನೆ ಕಾಣ್ತಾ ಇದೆ ಗ್ರಾಮಾಯಣದಲ್ಲಿ. ಐ ಫೆಲ್ಟ್ ಮನಮೇಶ್ವರಿಗೆ ಟೈಮ್ ಕೊಟ್ಟು ಫ್ಯಾಂಟಾಸ್ಟಿಕ್ ಇಟ್ ವಾಸ್. ಆ್ಯಂಡ್ ವಾಸ್ ಎಲ್ಲರೂ ಬೇಲೂರು ಸೂಪರ್. ಮನೋಹರ್ ಸರ್ ಸೂಪರ್, ಆಲ್ ದ ಬೆಸ್ಟ್ ಸರ್. ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಹಿಟ್. ನವೀನ್ ದುಬೈ ಅಂತ ಕಡೆ ಕೂಡ ಕಳಿಸಿದ್ರು ಅವರು, ದುಬೈ ಇದ್ದಾರೆ. ನವೀನ್ ಎನಿವೆ ಆಲ್ ದ ಬೆಸ್ಟ್. ನಮ್ಮ ಡೈರೆಕ್ಟರ್ಸ್ ದೇವರು ಚಂದ್ರ ಸೂಪರ್, ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ. ಆ್ಯಂಡ್ ದೀಪು ಆಲ್ ದ ಬೆಸ್ಟ್. ಮುರಳಿ ಮಾಸ್ಟರ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಫ್ಯಾಂಟಾಸ್ಟಿಕ್. ಐ ವಾಂಟ್ ಟು ಕಮ್ ಟು ದ ಸಕ್ಸಸ್ ಮೀಟ್ ಅಷ್ಟೇ. ಹಾರ್ಟಿಲಿ ಐ ಬಿಲೀವ್ ದಟ್ ದಿಸ್ ಗೋಯಿಂಗ್ ಟು ಬಿ. ಐ ಥಿಂಕ್ ಅಭಿಮಾನಿಗಳೆಲ್ಲ ನನ್ನ ಮಾತನ್ನ ಉಳಿಸ್ತೀನಿ ಅಂತ ನಂಬಿದ್ದೀನಿ. ಯಾಕಂದರೆ ದಿಸ್ ಗೋಯಿಂಗ್ ಟು ಬಿ ಫ್ಯಾಂಟಾಸ್ಟಿಕ್ ಬಿಕಾಸ್ ದಿಸ್ ಇಸ್ ಗಾಟ್ ಸಮಥಿಂಗ್ ಸಮ್ ಫ್ಲೇವರ್ ಇದೆ ಫಿಲ್ಮ್ಗೆ. ಖಂಡಿತ ನೋಡಬೇಕು. ಯಾಕಂದರೆ ಗ್ರಾಮಾಯಣ ಟೈಟ್ಲೇ ತುಂಬ ಚೆನ್ನಾಗಿದೆ. ನನಗೆ ಈ ಹಾಡು ಕೇಳ್ತಿದ್ದಂಗೆ, ಅದು ಆ ಟೈಟಲ್ ಟ್ರ್ಯಾಕ್ ಕೇಳ್ತಿದ್ದಂಗೆ ನನಗೆ ಚಿಗುರದ ಕನಸು ಹಾಕೋದು, ಸಿಂಗಾರ ಕರಿತೀರ, ಆ ಒಂದು ಇನ್ಸ್ಪಿರೇಷನಲ್ ಸಾಂಗ್ ಅಂತ ಅನಿಸುತ್ತೆ ಇದು. ಯಾ ಸೂಪರ್. ಐ ಥಿಂಕ್ ಐ ಶುಡ್ ಕಮ್, ಯು ಶುಡ್ ಕಮ್ ಬ್ಯಾಕ್. ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್. ಆ್ಯಂಡ್ ಫ್ರಮ್ ಮೈ ಸೈಡ್ ಐ ಆಮ್ ಆಲ್ವೇಸ್ ದೇರ್ ಫಾರ್ ಗ್ರಾಮಾಯಣ. ಗುಡ್ ಲಕ್, ಗಾಡ್ ಬ್ಲೆಸ್. ತುಳಿವ ಮುಳ್ಳೆಲ್ಲ ಹಸಿರು ತುಳುವ ಹೊಂಗೆ ನೆರಳಂತೆ, ಬಳ್ಳಿಲಿ ಮೊಗ್ಗುಗಳೆಲ್ಲ ಹೂವಾಗಿ ನಕ್ಕಂತೆ, ಹರಿಯುವ ನದಿ ನೀರೆಲ್ಲ ಸಿಹಿಯಾದ ಜೀವಂತೆ. ಈ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಮೇಘಾ ಕೂಡ ಹೇಳಿದಂಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ನನಗೆ ಹೆಸರು ಅಷ್ಟು ಗೊತ್ತಿಲ್ಲ ನಿಂತಲ್ಲ ಎಲ್ಲರೂ ಟೀಮು.
ಆಮೇಲೆ ನಿಮಗೆ ವೇಲುವ್ರಿಗೆ ಮತ್ತು ನನಗೆ 50 ಇಯರ್ಸ್ಗೆ ಒಳ್ಳೆಯದಾಗಿ ನನಗೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕಿದೆ ಅಂತ ಮೊದಲು ತುಂಬ ಭಯ ಇತ್ತು, ಯಾಕಂದ್ರೆ ನಾನು ತುಂಬ ಒಳ್ಳೆ ಡ್ಯಾನ್ಸರ್ ಅಲ್ಲ, ಅದು ದೊಡ್ಡಪ್ಪನ ಸಾಂಗ್ ಡ್ಯಾನ್ಸ್ ರೀಕ್ರಿಯೇಟ್ ಮಾಡಬೇಕು ಅಂತ. ಬಟ್ ನಮ್ಮ ಮುರಳಿ ಮಾಸ್ಟರ್ ಅವರ ಸಪೋರ್ಟಿಂದ, ಪ್ರಾಕ್ಟೀಸಿಂದ ಸಾಂಗ್ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ದೊಡ್ಡಪ್ಪ ಬಂದು ಇವತ್ತು ಲಾಂಚ್ ಮಾಡಿಕೊಟ್ರು. ದೊಡ್ಡಪ್ಪನ ಮೇಲೆ ನನಗೆ ಅತಿಯಾದ ಪ್ರೀತಿ ಮತ್ತು ಅತಿಯಾದ ಗೌರವ. ಸೊ ಅವ್ರು ಬಂದು ಈ ಸಾಂಗ್ನ ಲಾಂಚ್ ಮಾಡಿದ್ದು ನನಗೆ ತುಂಬ ತುಂಬ ಖುಷಿ ಆಗ್ತಿದೆ. ಮತ್ತು ನಮ್ಮ ಲಹರಿ ಸಂಸ್ಥೆ 50 ಇಯರ್ಸ್ ಕಂಪ್ಲೀಟ್ ಮಾಡಿದೆ, ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಆ 50th ಇಯರಲ್ಲಿ ನಮ್ಮ ಗ್ರಾಮಣ ಸಿನಿಮಾ ಬರ್ತಾ ಇದೆ, ಅದಕ್ಕೆ ಇನ್ನೂ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಮಾಡಿದ್ದಕ್ಕೆ. ಆಮೇಲೆ ಗ್ರಾಮಣ ಬಗ್ಗೆ ಹೇಳ್ಬೇಕಂದ್ರೆ, ಗ್ರಾಮಣ ಒಂದು 10 ವರ್ಷದ ಜರ್ನಿ. ಹಂಗನ್ಬಿಟ್ಟು ನಮ್ಮ ಸಿನಿಮಾ 10 ವರ್ಷದ ಹಳೆಯದಲ್ಲ. ಈಗ ಮೊನ್ನೆ ತಾನೇ 2 ಇಯರ್ಸ್ ಬ್ಯಾಕ್ ಶ್ರೀಕಾಂತ್ ಅವರು ಹಾಗೂ ನವೀನ್ ಅವರು ಬಂದು ಸ್ಟಾರ್ಟ್ ಮಾಡಿದ್ರು. 2 ಇಯರ್ಸಲ್ಲಿ ತುಂಬ ಚೆನ್ನಾಗಿ ಇದೊಂದು ಸಿನಿಮಾನ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಕಲಾವಿದರು ಈ ಕತೆ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಕೆಲಸ ಮಾಡಿದ್ದಾರೆ. ಸೊ ಯಾರೋ ಅವ್ರು ಒಂಥರ ಒಂದು ಎಲ್ಲರೂ ಸಿನಿಮಾಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಎಲ್ಲರೂ ತುಂಬ ಖುಷಿಯಿಂದ ಕೆಲಸ ಮಾಡಿದ್ದಾರೆ. ಆಮೇಲೆ ಯಾವಾಗಲೂ ಪ್ರೆಸ್ ಇರ್ಬೋದು, ಮೀಡಿಯಾ ಇರ್ಬೋದು, ನಾನು ಯಾವುದೇ ಇಂಟರ್ವ್ಯೂ ಮಾಡಿದೆ ಫಸ್ಟ್ ಕೇಳೋದು ಗ್ರಾಮೀಣ ಯಾವಾಗ ಅಂತ. ಸೊ ಇವಾಗ ಕೊನೆಗೂ ಒಂದು 10 ವರ್ಷದ ಜರ್ನಿ ಆದಮೇಲೆ ಗ್ರಾಮೀಣ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಥ್ಯಾಂಕ್ಸ್ ಅನ್ನೋಕ್ಕೆ ತುಂಬ ಜನ ಇದ್ದಾರೆ. ಈಗಾಗಲೇ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ. ಬಟ್ ತಿರ್ಗಾ ಹೇಳ್ಬೇಕಂದ್ರೆ ಈಗೆಲ್ಲರೂ ನಮಗೆ ನನ್ನ ನಟನೆ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರ ಮುಖ್ಯ ಕಾರಣ ಬಂದ್ಬಿಟ್ಟು ನಮ್ಮ ಡೈರೆಕ್ಟರು ಮತ್ತು ನನ್ನ ಸಹ ಕಲಾವಿದರು, ಬೇಗ ಇರ್ಬೋದು, ಗೋಪಾಲ್ ಅವರು ಇರ್ಬೋದು, ಆಮೇಲೆ ಇಲ್ಲಿರೋ ಎಲ್ಲ ಕಲಾವಿದರು ಸೇರಿ ನನ್ನ ನಟನೆ ಅಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಕೊಳ್ತೀನಿ. ಮತ್ತು ಸಂತೋಷ್ ಸರ್ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಅವ್ರ ಎಕ್ಸ್ಪೀರಿಯನ್ಸ್ನ ನನ್ನಲ್ಲಿ ಕೂಡ ಹಾಕಿದ್ರು. ಸೊ ಅದರಿಂದ ನಮಗೂ ಒಂದು ಆ್ಯಕ್ಟ್ ಮಾಡೋಕ್ಕೆ ಎಲ್ಲ ತುಂಬ ಹೆಲ್ಪ್ ಆಯಿತು, ತುಂಬ ಮೋಟಿವೇಟ್ ಆಯಿತು. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪೂರ್ಣ ಅವ್ರದ್ದು 2 ಸಾಂಗ್ ಮಾತ್ರ ಬಂದಿದೆ, ಇನ್ನೂ ಅದೇನೂ ಇಲ್ಲ, ಇನ್ನೂ 3 ಸಾಂಗ್ ಇದೆ. ನಾನು ಆ್ಯಕ್ಚುಲಿ ಗ್ರಾಮೀಣ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಈಗ ನೆಕ್ಸ್ಟ್ 3 ಸಾಂಗಲ್ಲಿ ಪೂರ್ಣ ಅವರೇ ನಿಮಗೆ ಗ್ರಾಮೀಣದ ಬಗ್ಗೆ ಹೇಳ್ತಾರೆ. ಆ ಸಾಂಗ್ಗಳು ಕೇಳಿದ್ಮೇಲೆ ನಿಮಗೆ ಗ್ರಾಮೀಣದ ಒಂದು ಫುಲ್ ಪಿಕ್ಚರ್ ಸಿಗುತ್ತೆ. ಮತ್ತು ನಿಮ್ಮ ಸಿನಿಮಾನ ಹೇಗೆ ನೋಡ್ಬೋದು, ಸಿನಿಮಾಲಿ ಏನಿರುತ್ತೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಅರುಣ್ ಅವರು ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿ. ಆಮೇಲೆ ಅವ್ರನ್ನ ಇದೊಂದು ಹೊಸ ಲುಕ್ಕಲ್ಲಿ ನೋಡೋಕೆ ನನಗೆ ತುಂಬ ಇಷ್ಟ ಆಯಿತು. ಒಂದು ಕ್ಲೀನ್ ಶೇವು, ಮೀಸೆ, ಆಮೇಲೆ ಅವರ ಶೇರ್ವಾನಿ ಜೊತೆ ನಡ್ಕೊಂಡು ಬಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ಕೊನೆಗೂ ಎಲ್ಲರಿಗೂ ಥ್ಯಾಂಕ್ಸ್. ಆಮೇಲೆ ಎಲ್ಲ ಮುಗಿಸೋಕ್ಕಿಂತ ಮುಂಚೆ ಒಂದು ಹೇಳ್ಬೇಕೇನೆಂದರೆ, ಈ ಸಿನಿಮಾದಲ್ಲಿ ಗಣೇಶ್ ಅಂತ ನನ್ನ ಕಾಸ್ಟ್ಯೂಮರು, ಅವರು ನನ್ನ ಮೊದಲನೇ ಸಿನಿಮಾಯಿಂದ ಗ್ರಾಮೀಣವರೆಗೂ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ. ಅವರು ಪ್ರತಿ ಸಲ ಈ ಸಿನಿಮಾದ ಬಗ್ಗೆ ಯಾವಾಗಲೂ ಕೇಳ್ತಾನೆ ಇದ್ರು, ಆಮೇಲೆ ಮೋಟಿವೇಟ್ ಹೇಳ್ತಾನೆ ಇದ್ರು ನನಗೆ. ಈ ಸಿನಿಮಾ ಈ ಸಿನಿಮಾ ಮೋಸ್ಟ್ಲಿ ಇನ್ನೇನು ಸ್ಟಾರ್ಟ್ ಆಗಲ್ಲ ಅಂದ್ಕೊಂಡಾಗ್ಲೂ ಅವ್ರು ಹೇಳ್ತಾ ಇಲ್ಲ, ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಈ ಸಿನಿಮಾ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಅವರು ಹೋದ ತಿಂಗಳು ನಮ್ಮನ್ನೆಲ್ಲರೂ ಬಿಟ್ಟು ಹೋದರು. ಸೊ ಅವ್ರನ್ನ ನೆನೆಸ್ಕೊಂಡು ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಹೇಳ್ತೀನಿ. ಬಟ್ ಖಂಡಿತ, ಯಾಕಂದ್ರೆ ಗ್ರಾಮೀಣ ಒಂದು 10 ವರ್ಷದ ಜರ್ನಿ ಅಂತ ಹೇಳಿದಾರ. 10 ವರ್ಷದಲ್ಲಿ ಸಿನಿಮಾ ಬಗ್ಗೆನೂ ಸಾಕಷ್ಟು ಕಲ್ತಿದ್ದೀನಿ, ಜೊತೆ ಜೀವನದ ಬಗ್ಗೆನೂ ಸಾಕಷ್ಟು ಕಲ್ತಿದ್ದೀನಿ. ಸೊ ಅದೆಲ್ಲರ ಎಕ್ಸ್ಪೀರಿಯನ್ಸ್ ಮೋಸ್ಟ್ಲಿ ನನ್ನ ಆ್ಯಕ್ಟಿಂಗಲ್ಲಿ ಮತ್ತು ಈ ಸಿನಿಮಾದಲ್ಲಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಸೊ ಅದರಿಂದ ನನ್ನ ಪ್ರಕಾರ, ಆಮೇಲೆ ತುಂಬ ಕನ್ನಡತನ ಇದೆ ಈ ಸಿನಿಮಾದಲ್ಲಿ, ನಮ್ಮ ಕಲ್ಚರ್ನ ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಆಮೇಲೆ ಜೊತೆಗೆ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ. ಆಮೇಲೆ ಇದು ದೇವ್ಪುರ ಅನ್ನೋ ಊರಿನ ಕತೆ. ಆ ಊರಿನ ಕತೆ ನಾನು 6th ಸೆನ್ಸ್ ಸೀನಾ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಸೊ ಈ 6th ಸೆನ್ಸ್ ಸೀನನ ಲೈಫ್ ಜರ್ನಿ ಮೂಲಕ ದೇವನೂರು ಊರಿನ ಕತೆ ಹೇಳಿದ್ದಾರೆ ನಮ್ಮ ಡೈರೆಕ್ಟರು. ನನಗೆ ಅನಿಸುತ್ತೆ ಇದು ತುಂಬ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಪ್ರಮೋಷನ್ಗೆ ಆತನ ಮನೆಯಿಂದ ಹೊರಗೆ ಬರ್ತಾ ಸೀನ್ ಇದು ಫೋಟೋ ತೆಗೆದಿದ್ದಾರೆ, ಅದಕ್ಕೆ ಬಳಕೆ ಆಗುತ್ತೆ. ಚೇತನ್ ಮೈಕ್ ಕೊಡಿ. ಅಲ್ಲೇ
ಪ್ರಮೋಷನ್ ಆರಂಭದಲ್ಲಿ ಪ್ರಮೋಷನ್ಗೆ ನೀವು ತಾತನ ಮನೆಯಿಂದ ಹೊರಗೆ ಬರೋ ಒಂದು ಫೋಟೋ ಇದು ನೋಡಿದೆ ನಾನು ಆರಂಭ ಹಿಂದೆ ಅದು ಶುರುವಾದಾಗ ಅದೇನಾದರೂ ಇದರಲ್ಲಿ ಬಳಕೆ ಆಗಿದೆ? ಇಲ್ಲ ಅದು ಏನು ಇದರಲ್ಲಿ ಬಳಕೆ ಆಗಿಲ್ಲ. ಸುಮ್ಮನೆ ಮುಂಚೆ ಸ್ಟಾರ್ಟಿಂಗು ಒಂದು ಹಳ್ಳಿ ಕತೆ ಅಂತ ತೋರ್ಸೋಕ್ಕೆ ನಮ್ಮ ಹಳ್ಳಿ ಮೂಲಕನೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನು ಶೂಟ್ ಮಾಡಿದ್ವಿ ಅಷ್ಟೇ. ಇದು ಕಡೂರ್ ಪಕ್ಕ ದೇವನೂರು ಅಂತ ಒಂದು ಊರಿದೆ. ಸೊ ಆ ಊರಿನ ಒಂದು ಭಾಷೆ, ಸುತ್ತಮುತ್ತದ ಭಾಷೆ. ಅದಕ್ಕೆ ಆ ಭಾಷೆ, ಆ ಡೈಲೆಕ್ಟ್ಗೆ ಹೆಸರಿದೆಯಾ? ಚಿಕ್ಕಮಗಳೂರು ಮತ್ತೆ ಹಾಸನ ಜಿಲ್ಲೆ ಗಡಿಭಾಗ ಆ ಥರ ಭಾಷೆ. ಪ್ರತಿ 35 ಕಿಲೋಮೀಟರ್ಗೆ ಭಾಷೆ ಬದಲಾಗ್ತಾ ಇರುತ್ತೆ. ಅದು ಇದೇ ಪಕ್ಕ ಅಂತ ಹೇಳಕ್ಕಾಗಲ್ಲ. ಒಂದು 35-40 ಕಿಲೋಮೀಟರ್ಗೆಲ್ಲ ಭಾಷೆ ಬದಲಾಗ್ತಾ ಇರುತ್ತೆ. ಇದು ಹಾಸನ ಜಿಲ್ಲೆ ಮತ್ತೆ ಗಡಿ. ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ನಮಸ್ಕಾರ, ಹಾಗೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಇವ್ರ ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬಾ ಚಿಕ್ಕವಳು, ಆದರೂ ಕೂಡ ಶೂಟಿಂಗ್ ಟೈಮಲ್ಲಿ ನಾನು ಅವ್ರ ಜೊತೆ ಕಳೆದಂಥ ಕ್ಷಣಗಳು ಹಾಗೆ ಅವರಿಂದ ಕಲ್ತಿದ್ದನ್ನು ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಲಹರಿ ಸಂಸ್ಥೆ ಸರ್ ಕಂಗ್ರ್ಯಾಚುಲೇಷನ್, ಹಾಗೆ ನವೀನ್ ಸರ್ ಕಂಗ್ರ್ಯಾಚುಲೇಷನ್ಸ್. 50 years, ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಫಿಲಮ್ಗಳು, ಹಾಗೆ ಇನ್ನು ಮುಂದೆ ಕೂಡ ಇದೇ ರೀತಿಯಂಥ 100 years ಆಗಲಿ ಅಂತ ನಾನು ಆಶಿಸ್ತೀನಿ. ಮೊದಲನೇದಾಗಿ ನಾನು ನಮ್ಮ ನಿರ್ದೇಶಕರ ಚಂದ್ರು ಸರ್ ಬಗ್ಗೆ ಮಾತಾಡಲೇಬೇಕು. ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ನಿಜವಾಗ್ಲೂ ಒಂದಿನ ಸಾಲಲ್ಲ. ಯಾಕೆ ಅಂದರೆ ಅವ್ರನ್ನ ನಾನು ನೋಡಿದ್ದೀನಿ. ಗ್ರಾಮಾಯಣ ಶುರು ಆಯಿತು ನಿಲ್ತು ಮತ್ತೆ ಶುರುವಾದಾಗ ಫಸ್ಟ್ ಕ್ಯಾಮ್ರಾದಲ್ಲಿ ಶಾರ್ಟ್ ತೆಗೆದಾಗ ಕಣ್ಣಲ್ಲಿ ನೀರನ್ನು ನಾನು ನೋಡಿದ್ದೀನಿ. ಅಂದರೆ ಒಂದು ವ್ಯಕ್ತಿ, ಒಬ್ಬರು ನಿರ್ದೇಶಕರು 2 ವರ್ಷ, 3 ವರ್ಷ, 5 ವರ್ಷ ಕಾಯ್ತಾರೆ. ಆದರೆ ಚಂದ್ರು ಸರ್ 10 ವರ್ಷ ಕಾದು ಎಲ್ಲೂ ಕುಗ್ದೆ, ಯಾವ ತಾಳ್ಮೆನೂ ಕಳ್ಕೊಳ್ಳದೆ, ಎಲ್ಲ ನೋವುಗಳು, ಎಲ್ಲ ಕಷ್ಟಗಳನ್ನ ತಮ್ಮ ಮನಸ್ಸಲ್ಲೇ ಇಟ್ಕೊಂಡು ಕೊನೆಗೂ ಈ ಒಂದು ಸಿನಿಮಾನ ಮುಗಿಸಿ, ಕೊನೆಗೂ ಈ ಒಂದು ಸಿನಿಮಾನ ರಿಲೀಸ್ವರೆಗೂ ತಗೊಂಡು ಬಂದಿದ್ದಾರೆ, ಎಲ್ಲೂ ಬಿಡದೆ. ಸೊ ಅವ್ರಿಗೋಸ್ಕರ ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆನ ಕೊಡಲೇಬೇಕು ಚಂದ್ರು ಸರ್ ಬಗ್ಗೆ. ಹಾಗೆ ಅವ್ರ ತಲೆಯಲ್ಲಿ ಕುಸುಮ, ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕುಸುಮ ಅನ್ನೋ ಒಂದು ಪಾತ್ರನ ಮಾಡಿದ್ದೀನಿ. ಒಂದು ಹಠವಾದಿ, ಒಂದು ಗಟ್ಟುಮುಟ್ಟು ಹೆಂಗಸು ಅಂತಲೇ ಹೇಳ್ಬೋದು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವಳಿಗೆ ಇದು ಬೇಕಂದರೆ ಇದಾಗಬೇಕು, ಇದು ಬೇಡ ಅಂದರೆ ಇದು ಬೇಡ. ಒಂದು ಗಂಡಸ ರೀತಿಯಲ್ಲಿ ಇರೋವಂಥ ಒಂದು ಪಾತ್ರ ನನ್ನ ಪಾತ್ರ. ನಮ್ಮ ಚಂದ್ರು ಸರ್ಗೆ ಕುಸುಮ ಅನ್ನೋ ಪಾತ್ರ ತುಂಬಾ ಕನ್ಫ್ಯೂಷನ್ ಇತ್ತು. ಅದಕ್ಕೆ ಹೋಲೋರು ಬೇಕೇ ಬೇಕು, ನಾನು ಕುಸುಮ ಅನ್ನೋ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂತ ತುಂಬ ಕಷ್ಟಪಟ್ಟು ನಿಂತಿದ್ರು. ಐ ಥಿಂಕ್ ಸರ್, ನಿಮ್ಮ ಕುಸುಮ ಅನ್ನೋ ಪಾತ್ರ ನೀವೇನು ಕನ್ಸ್ಕೊಂಡಿದ್ರಿ ಅದನ್ನು ನಾನು ನನಸಾಗೋದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನನ ಕಷ್ಟಪಟ್ಟು ಮಾಡಿದ್ದೀನಿ. ನಿಮಗೆ ಅದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸರ್. 100%. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸಂತೋಷ್ ಅಪ್ಪಾಜಿ, ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ಅಂದರೆ ಈಗ ಕ್ಯಾಮ್ರಾದಲ್ಲಿ ಆ್ಯಕ್ಟ್ ಮಾಡುವಾಗ ನೀನು ಇನ್ನೂ ಚೆನ್ನಾಗಿ ಮಾಡ್ತಿದ್ಯಾ ಅಂತ ನನಗೆ ಮೋಟಿವೇಟ್ ಮಾಡೋದಿದೆಯಲ್ಲ, ತುಂಬ ಖುಷಿ ಆಗುತ್ತೆ. ಮೇಕಪ್ ವೈಸ್ ಆಗಿರ್ಬೋದು, ನಾವು ಆ್ಯಕ್ಟ್ ಮಾಡುವಾಗ ನಮಗೆ ಇದನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋದ್ರಾಗಿರ್ಬೋದು. ಆಮೇಲೆ ನಾವು ದಿನಕ್ಕೆ ತುಂಬ ಶಾರ್ಟ್ಗಳನ್ನ ತೆಗಿತಿದ್ವಿ, ಬೆಟ್ಟಗಳಲ್ಲಿ ತೆಗಿತಿದ್ವಿ, ಎಲ್ಲೆಲ್ಲೋ ತೆಗಿತಾ ಇದ್ವಿ. ಆ ಒಂದು ಜಾಗದಲ್ಲೆಲ್ಲ ನಮ್ಮ ಸಂತು ಸರ್ ಹಾಗೆ ಅವ್ರ ಟೀಮ್, ಅವ್ರು ನನಗೆ ಮಾಡ್ತಿದ್ದಂಥ ಸಪೋರ್ಟ್, ಹಾಗೆ ನಮ್ಮ ಇಡೀ ತಂಡಕ್ಕೆ ಮಾಡ್ತಿದ್ದಂಥ ಸಪೋರ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಡೀ ಚಿತ್ರದ ಜರ್ನಿಯಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಗೋಪಿ ಅಣ್ಣ ನಿಜವಾಗ್ಲೂ ಅವ್ರ ಜೊತೆಗೆ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನನ್ನ ಅವರ ಸೀನ್ ತುಂಬ ಇದೆ ಈ ಸಿನಿಮಾದಲ್ಲಿ. ನಾನು ಪ್ರತಿ ಸೀನ್ ಮಾಡುವಾಗ ಮೇಘಮ್ಮ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಸಖತ್ತಾಗಿ ಮಾಡಿದ್ಯಾ ಮೇಘಮ್ಮ, ಇದು ಇನ್ನೂ ಚೆನ್ನಾಗಿ ಮಾಡಿದ್ರೆ, ಡಬ್ಬಿಂಗಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವ್ರು ನನ್ನ ಜೊತೆಗೆ ನಿಂತು ನನಗೆ ಸಹಾಯ ಮಾಡಿದ್ದಾರೆ. ಇನ್ನು ಅವ್ರ ನಟನ ಬಗ್ಗೆ ನಾವು ಹೇಳಂಗೆ ಇಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಇಡೀ ಚಿತ್ರದ ಜರ್ನಿಯಲ್ಲಿ ನನ್ನ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ವಿನಯ್ ಅಷ್ಟು ಸ್ಟಾರ್ಗಳಿರ್ತಕ್ಕಂಥ ಕುಟುಂಬದಿಂದ ಬಂದರೂ ಕೂಡ, ದೊಡ್ಡ ಮನೆ ಕುಟುಂಬದಿಂದ ಬಂದರೂ ಕೂಡ, ಎಲ್ಲೂ ಕೂಡ ಅವರಲ್ಲಿ ನಾನು ದೊಡ್ಡ ಮನೆಯವನು, ನಾನು ಸ್ಟಾರ್ ಕುಟುಂಬದಿಂದ ಬಂದವನು ಅಂತ ಒಂದು ಕಡೆನೂ ನಾವು ಯಾರೂ ಕೂಡ ನೋಡಲಿಲ್ಲ.
ಒಂದು ಕೋ ಆ್ಯಕ್ಟರ್ ಆಗಿ, ಒಂದೊಳ್ಳೆ ಫ್ರೆಂಡ್ ಆಗಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿದ್ರು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಕೆಮಿಸ್ಟ್ರಿ ಇದೆ ನಮ್ಮಿಬ್ರಿಗೂ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ ಕೂಡ ನಾವು ಒಂದು ಸಿನಿಮಾದಲ್ಲಿ. ಥ್ರೂ ಔಟ್ ದ ಸಿನಿಮಾ ಜರ್ನಿ ನಮ್ಮ ಜೊತೆಗೆ ನಾವು ಆ್ಯಕ್ಟ್ ಮಾಡೋ ಕಲಾವಿದರು ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ವಿನಯ್, ಥ್ಯಾಂಕ್ ಯು ಸೋ ಮಚ್. ಥ್ರೂ ಔಟ್ ದ ಸಿನಿಮಾ ಜರ್ನಿ ನನ್ನ ಜೊತೆಗಿದ್ದು ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಅರುಣ್ ಸಾಗರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಅರುಣ್ ಸಾಗರ್ ಬಗ್ಗೆ ಹೇಳಂಗೆ ಇಲ್ಲ, ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ನಮ್ಮ ಜೊತೆಗಿದ್ದಕ್ಕೆ. ಪೂರ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಬಗ್ಗೆ ನಾನು ಏನು ಹೇಳೋಕ್ಕೆ ಇಲ್ಲ ಸರ್, ಎಲ್ಲರೂ ಹೇಳ್ತಾ ಇದ್ದಾರೆ. ಸಿನಿಮಾದಲ್ಲೂ ಇದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇರ್ಬೋದು ಎಲ್ಲದರಲ್ಲೂ ನಿಮಗೆ ಎಷ್ಟು ಖುಷಿ ಆಯಿತು ದೊಡ್ಡ ಮನೆ ಸ್ಟಾರ್ ಜೊತೆ ಸಿನಿಮಾ ಮಾಡಿ, ಮತ್ತು ಅವರಿಂದ ಏನು ಕಲಿತ್ರಿ? ನಾನು ಆಗಲೇ ಹೇಳಿದೆ, ನನಗೆ ಈ ಒಂದು ಪಾತ್ರ ಇಷ್ಟ ಆಗೋದಕ್ಕೆ ಕಾರಣನೇ ಈ ಥರದ ಒಂದು ಪಾತ್ರ ನಾನು ಹಿಂದೆ ಎಲ್ಲೂ ಮಾಡಿಲ್ಲ. ಹಾಗೆ ಈ ಪಾತ್ರದ ಒಂದು ಗತ್ತಿ ಅಂದರೆ ಅವಳು ಯಾವುದಕ್ಕೂ ಹೆದರಲ್ಲ, ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಒಂದು ಗಂಡಸ್ ಥರ ಇರ್ತಾಳೆ ಅಂತಲೇ ಹೇಳ್ಬೋದು ಈ ನನ್ನ ಪಾತ್ರ, ಕುಸುಮಾ ಅನ್ನೋ ಪಾತ್ರ. ಸೊ ಹಾಗಾಗಿ ನನಗೆ ಚಂದ್ರು ಸರ್ ನನಗೆ ಹೇಳ್ತಾ ಇರಬೇಕಾದ್ರೇ ನಾನು ಆ ಪಾತ್ರನ ಇಮ್ಯಾಜಿನ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ನಾನು ಈ ಸಾಂಗ್ ಬಗ್ಗೆ ನಾನು ಆಗಲೇ ಮಾತಾಡಲೇ ಇಲ್ಲ. ಇದನ್ನು ನಾವು ಫುಲ್ ನೈಟ್ ಶೂಟ್ ಮಾಡಿರುವಂಥ ಸಾಂಗು, ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರುವಂಥ ಸಾಂಗು. ನಿಜವಾಗ್ಲೂ ಶಿವಣ್ಣ ಹಾಗೂ ಗೀತಕ್ಕ ಇಲ್ಲಿ ಅವರ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಬಂದು ನಮ್ಮ ಇಡೀ ಚಿತ್ರತಂಡಕ್ಕೆ ಹಾಗೆ ನಮ್ಮ ಸಾಂಗ್ನ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಹಾಗೂ ಗೀತಕ್ಕ. ನಮಗೆ ಲಹರಿಗೆ 50 ತುಂಬಿದ್ದಕ್ಕೆ ಶುಭಾಶಯಗಳು. 1974 ಶುರು ಮಾಡ್ತೀರಿ ಗ್ರಾಮಫೋನಿಂದ ಇಲ್ಲಿವರೆಗೆ ಬಂದಿದ್ದೀವಿ. AI ವರೆಗೂ ನೀವು ಇದ್ದೀರಿ, ಬಹಳ ಖುಷಿಯಾಗುವಂಥದ್ದು. ನಿಮ್ಮ ಕ್ಯಾಸೆಟ್ ಅಂಗಡಿಯಲ್ಲಿ ನಾನು ಕೆಲಸ ಹ್ಯಾಕ್ ಮಾಡಿದ್ದೀನಿ ಅಂದರೆ ಚಿತ್ರಕಲಾ ಪರಿಷತ್ತಲ್ಲಿ ನನ್ನ ತಮ್ಮ ಓದ್ತಾ ಇದ್ದ, ಅವನು ನಿಮ್ಮ ಕ್ಯಾಸೆಟ್ಗಳಿಗೆಲ್ಲ ಡಿಸೈನ್ ಮಾಡೋಣ ಅಂದರೆ ಚಿತ್ರ ಬರ್ಕೊಡು ಬೇರೆಯವರಿಗೆ. ಆಗ ನಾನು ಕೂಡ ಕೆಲವು ಜನಪದದ ಕ್ಯಾಸೆಟ್ಗಳಿಗೆ ಚಿತ್ರಗಳನ್ನು ಬರೆದಿದ್ದೀನಿ, ನಿಮ್ದಿರ್ಬೋದು, ಬೇರೆ ಬೇರೆ ಆಡಿಯೋ ಕಂಪ್ನಿಗೆಲ್ಲ. ನಿಜವಾಗ್ಲೂ ಖುಷಿಯಾಗುತ್ತೆ ನಿಮ್ಮ ಅಲ್ಲಿಂದ ಇಲ್ಲಿವರೆಗೆ ಜರ್ನಿ. ನೀವು ದಾಪುಗಾಲಿಟ್ಟು ಬಂದವರಲ್ಲ, ಒಂದೊಂದು ಹೆಜ್ಜೆಗೂ ರೆಸ್ಪೆಕ್ಟ್ ಕೊಡ್ತಾ, ಜೊತೆಯಲ್ಲಿ ಬದುಕುವವರಿಗೂ ರೆಸ್ಪೆಕ್ಟ್ ಕೊಡ್ತಾ, ಆಮೇಲೆ ನಿಮ್ಮ ಜೊತೆ ಈ ಇಂಡಸ್ಟ್ರಿಯವರಿಗೂ ಒಂದು ರೆಸ್ಪೆಕ್ಟ್ ಕೊಡ್ತಾ ಬೆಳೆದಿದ್ದಿದೆಯಲ್ಲ, ಅದು ಬಹಳ ಖುಷಿ. ಆಮೇಲೆ ನಮಗೆ ಬಹಳ ಖುಷಿ ಅನಿಸುತ್ತೆ. ಜೊತೆಗೆ ಈಗ ಗ್ರಾಮಾಯಣ ಅಂದ ತಕ್ಷಣ ನಾನು ಚಂದ್ರ ಬಗ್ಗೆ ಮಾತಾಡಲೇಬೇಕು. ಯಾಕೆಂದರೆ ಒಂದು 8 ವರ್ಷದ ಹಿಂದೆ ಒಂದು ಕತೆ ಆಗಿ ಶೂಟ್ ಆಗಿ ಅರ್ಧಕ್ಕೆ ನಿಂತ ಮೇಲೆ ಆ ಹುಡುಗ ತನ್ನ ಲೈಫಲ್ಲಿ ಅರ್ಧ ದಿನ ಊಟ ಮಾಡಿಕೊಂಡೇ ಬದುಕಿದಾನೇನೋ ಆ ಥರ ಈ ಸಿನಿಮಾ ನಾನು ಮಾಡಲೇಬೇಕು, ಬೇರೆ ನನಗೆ ಯೋಚನೆನೂ ಮಾಡಲಿಲ್ಲ. ಆದರೆ ಗ್ರಾಮಾಯಣ ಅನ್ನುವಂಥ ಕತೆ ಏನಿದೆ ಅದು ನಿಜವಾಗಲೂ ಕಷ್ಟ ಕಂಡಂಥ ಅಣ್ಣ ತಮ್ಮಂದ್ರ ಕೈಯಲ್ಲೇ ಸಿಕ್ಕಿದೆ. ಅವರು ಆ ಕಷ್ಟವನ್ನು ನೋಡಿ, ಆಮೇಲೆ ಆ ವ್ಯಕ್ತಿ ಹೇಳುವ ಕಥೆ ಇರ್ಬೋದು, ಆಮೇಲೆ ಅವರು ಕೊಡುವ ರೆಸ್ಪೆಕ್ಟ್ ಇರ್ಬೋದು, ಇದರಲ್ಲಿ ಏನೋ ದಮ್ಮಿದೆ. ಯಾಕೆಂದರೆ ಮನೋಹರಣ್ಣ ಅವರಂತೂ ಯಾವತ್ತೂ ಅಷ್ಟೇ ಯಾವುದೇ ವಿಚಾರವಾಗಲಿ, ನಾನು ಈಗಲ್ಲ 35, ನಾನು ಬಂದು ಇದು 37ನೇ ವರ್ಷ ಇಂಡಸ್ಟ್ರಿಗೆ, ನಾನು ನೋಡ್ಕೊಳ್ತೇನೆ ಬಂದಿದ್ದೀನಿ. ಯಾವುದೇ ಹೆಜ್ಜೆ ಇಡೋದಿದ್ರು ಅದು ಕರೆಕ್ಟಾಗಿರಬೇಕು, ಎಲ್ಲವನ್ನ ಕೇಳಿದ ಮೇಲೆ ಕೆಲಸ ಮಾಡೋದು. ಕತೆ ಕೇಳಿದ ಮೇಲೆ ಅವ್ರು ಒಪ್ಕೊಂಡು ಮಾಡಿದ್ದಿದೆಯಲ್ಲ ಸರ್, ನಿಮ್ಗೆ ನಿಜವಲ್ಲೂ ದೊಡ್ಡ ಸಲ. ಯಾಕೆಂದರೆ ಕನ್ನಡದ ನಿರ್ದೇಶಕರುಗಳಿಗೆ ಅವಕಾಶ ಸಿಗಬೇಕು ಅನ್ನೋದು, ಬಟ್ ಎಂಥವರಿಗೆ ಅವಕಾಶ ಸಿಗಬೇಕು ಅನ್ನೋದು ಬಹಳ ಮುಖ್ಯ ಆಗಿದೆ. ನಿಜವಾಗಲೂ ಸಿನಿಮಾವನ್ನು ಪ್ರೀತಿಸುವ, ನಿಜವಾಗಲೂ ಒಂದು ಕಥೆಯನ್ನು ಹಿಡಿದು ಆ ಕಥೆಯ ಆಳಕ್ಕೆ ತಿಳಿದು ಅದರ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡಿ ಅದರ ಬಗ್ಗೆ ಯೋಚನೆ ಮಾಡುವಂಥ ಒಬ್ಬ ನಿರ್ದೇಶಕ ನಮ್ಮ ಚಂದ್ರು. ಯಾಕೆಂದರೆ ನನಗೆ ಅವರು ಕಾಲ್ ಮಾಡಿದಾಗ ನೀವು ಈ ಥರದ್ದೊಂದು ಪಾತ್ರ ಮಾಡಬೇಕು ಅಂತ, ನಾನು ಯಾವುದೋ ಒಂದು ಸಿನಿಮಾಗೆ ಗಡ್ಡ ಬಿಟ್ಟಿದ್ದೆ. ಕೊನೆಗೆ ಆ ಸಿನಿಮಾ ಮುಂದಕ್ಕೆ ಹೋಯಿತು, ಅದು ಬಂದುಬಿಡುತ್ತೇನೋ ಅಂತ. ಆದರೆ ಅವ್ನು ಬಂದು ಕ್ಯಾರೆಕ್ಟರ್ ಹೇಳಿದ ಮೇಲೆ, ಸರ್ ನೀವೊಂದು ರಾಜಕಾರಣಿ ಕ್ಯಾರೆಕ್ಟರ್ ಮಾಡಬೇಕು, ವೆರಿ ಸೀರಿಯಸ್ ಕ್ಯಾರೆಕ್ಟರ್ ಸರ್, ನೀವು ಮಾಡಲೇಬೇಕು. ನಾನು ಆ್ಯಕ್ಚುಲಿ ಶ್ರೀಕಾಂತ್ ಅವ್ರಿಗೆ ಹೇಳಿದಾಗ ಅವನು ಅರುಣ ಮಾಡಲ್ಲಪ್ಪ, ಅವನು ಹುಚ್ಚ, ಅವನು ಹ್ಞೂ ಅಂದರೆ ಹ್ಞೂ ಅಂತಾನೆ, ಇಲ್ಲ ಅಂದರೆ ಮುನ್ನಟ್ಟು ಎದ್ಕೊಂಡು ಹೋಗ್ತಾನೆ ಅಂತ. ಬಟ್ ಹಂಗಲ್ಲ, ಕಥೆ ಕೇಳಿದ ಮೇಲೆ ಅನ್ನಿಸ್ತು. ನಾನೇನು ಈ ನನ್ನ ಚಿತ್ರರಂಗ ಜೀವನದಲ್ಲಿ ಕಲಾ ನಿರ್ದೇಶಕನಾಗಿ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದೀನಿ, ನಟನಾಗಿ ತುಂಬ ಒಳ್ಳೆಯ ಪಾತ್ರಗಳನ್ನು ಮಾಡಿದ್ದೀನಿ. ಅದರಲ್ಲಿ ಇದು ಕೂಡ ಒಂದು ಒಳ್ಳೆಯ ಪಾತ್ರ.
ಅದಕ್ಕೆ ಧನ್ಯವಾದಗಳು. ಆಮೇಲೆ ಇಡೀ ಸಿನಿಮಾ ತಂಡ ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿ. ನಿಮಗೆ ಇವತ್ತೆಲ್ಲ 56-60 ದಿನದಲ್ಲಿ ಸಿನಿಮಾ ಮುಗಿಬೇಕು ಅಂದರೆ ಯೋಚನೆ ಮಾಡಿ ನೀವು. ಆದರೆ ಒಂದು ಇಡೀ ಸಿನಿಮಾ ಕೆಲವು ಡೈರೆಕ್ಟರ್ಗಳು 10 ಸಿನಿಮಾದಷ್ಟು ಶೂಟ್ ಮಾಡಿ ಒಂದು ಸಿನಿಮಾ ಮಾಡೋದು ಬೇರೆ. ಬಟ್ ಒಂದು ಸಿನಿಮಾಗೆ ಎಷ್ಟು ಫುಟೇಜ್ ಬೇಕು, ಎಷ್ಟು ಸೀನ್ ಇರಬೇಕು, ಎಷ್ಟು ಸೀನ್ಗಳನ್ನು ನಾನು ಹೇಗೆ ಶೂಟ್ ಮಾಡಬೇಕು, ನನಗೆ ಏನು ಬೇಕು ಅಂತ ತಿಳ್ಕೊಳ್ಳೋನು ಆ್ಯಕ್ಚುಲಿ ತುಂಬ ಒಳ್ಳೆಯ ನಿರ್ದೇಶಕನಾಗ್ತಾನೆ. ಆ ಶಕ್ತಿ ನಮ್ಮ ಚಂದ್ರಲ್ಲಿದೆ. ಅದು ನಿಜವಾಗ್ಲೂ ಖುಷಿಯಾಗುತ್ತೆ. ಪತಾಜಿ ಅವರು ಅಷ್ಟೇ. ಆಮೇಲೆ ಈ ಇಡೀ ಒಂದು ಪ್ರೋಸೆಸ್ಸನ್ನು ನೋಡಿದಾಗ ಗ್ರಾಮಾಯಣ, ನನಗೆ ರಾವ್ ಬಹದ್ದೂರ್ ಗ್ರಾಮಾಯಣ ನಾನು ಓದಿದ್ದೀನಿ, ಬಟ್ ಈ ಗ್ರಾಮಾಯಣದಲ್ಲೂ ಅದೇ ಹೊಳಗಿದೆ, ಆಮೇಲೆ ಅದೇ ತರಹದ ಒಂದು ಸ್ಪಾರ್ಕ್ ಇದೆ. ಆದರೆ ಅದು ಜನ ನೋಡುವಂತಹ ಒಂದು ಕಮರ್ಷಿಯಲ್ ವ್ಯಾಲ್ಯೂನು ಇಟ್ಕೊಂಡಿದೆ, ಜೊತೆಗೆ ಸಾಮಾಜಿಕ ನ್ಯಾಯವನ್ನೂ ಸಲ್ಲಿಸುತ್ತೆ ಈ ಸಿನಿಮಾ ಅಂತ ಹೇಳ್ತೀನಿ. ನಿಜವಾಗ್ಲೂ ಎಲ್ಲರೂ ತುಂಬ ರಾಯಿಟಿ ಕೊಡ್ತಾ ಇದ್ದ ಟೈಮಲ್ಲಿ ಹೈಯೆಸ್ಟ್ ರೇಟ್ ಕೊಟ್ಟು ತಗೊಂಡು ಫಸ್ಟು ಸಿನಿಮಾ ಶಿವಣ್ಣ ಅವ್ರದ್ದು ಲಹರಿ ಸಂಸ್ಥೆಯಲ್ಲಿ ಬಿಡುಗಡೆ ಆಗಿದೆ. ಆವಾಗ ಪ್ಲಾಟಿನಮ್ ಡಿಸ್ಕ್ ಕೊಟ್ಟಿದ್ವಿ ಪಿಕ್ಚರ್ಗೆ, ಸೂಪರ್ ಹಿಟ್ ಆಗಿತ್ತು. ಆ ಹಾಡು ನಮ್ಮ ಮತ್ತೆ ಇವಾಗ ಪೂರ್ಣಚಂದ್ರ ತೇಜಸ್ವಿ ಅವರು, ಅರ್ಧಚಂದ್ರ ಅಲ್ಲ ಪೂರ್ಣಚಂದ್ರ ತೇಜಸ್ವಿ ಅವರು ಅದ್ಭುತವಾಗಿ ರೀಮಿಕ್ಸ್ ಮಾಡಿದ್ದಾರೆ. ನನಗೆ ಈ ರೀಮಿಕ್ಸು ಇದೆಲ್ಲ ಸ್ವಲ್ಪ ದೂರ ಯಾಕಂದರೆ ನಾನು ನಮ್ಮ ಸುಬ್ರಹ್ಮಣ್ಯ ಸಾಹೇಬ್ರು ಗೊತ್ತು, ವಾಸು ಸಾಹೇಬ್ರು ಸ್ವಲ್ಪ ಹಳೇ ತಲೆಮಾರು. ಝೆನ್ಎಕ್ಸಮ್, ಝೆನ್ಸಿ ಅಲ್ಲ ನಾವು, ಝೆನ್ಎಕ್ಸಮ್. ಶಿವಣ್ಣ ಅವರು ಒಂದು ಮಾತು ಹೇಳಿದ್ರು ಹೋಗ್ತಾ, ಸೊಗಡು ಆ ಪದ ನೋಡಿ, ಆ ಪದ ಎಂಥ ಅದ್ಭುತವಾದ ಪದವನ್ನು ಯೂಸ್ ಮಾಡೋದು. ಸುಗ್ಗಿ ಹಬ್ಬದ ಶುಭಾಶಯಗಳು. ಸುಗ್ಗಿ ಹಬ್ಬಕ್ಕೆ ಇವತ್ತು ಸುಗ್ಗಿ ಥರನೇ ಒಂದು ಅದ್ಭುತವಾದ ಹಾಡು ನಿನ್ನಾಣೆ ನಾನು ಈ ಹಾಡನ್ನು ಲಹರಿ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ. ಮತ್ತು ಕಂಪ್ಲೀಟ್ ಟೀಮು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನವೀನ್ ಇವತ್ತಿಲ್ಲ, ಅವ್ರ ಮಗಳು ಇವತ್ತು ದುಬೈನಲ್ಲಿ ಯಾವುದೋ ಒಂದು ಅವಾರ್ಡ್ ತೊಗೊಬೇಕಾಗಿತ್ತು, ಸಣ್ಣ ಮಗು, ಹಾಗಾಗಿ ಪೇರೆಂಟ್ಸ್ ಅಲ್ಲಿ ಹೋಗಿದ್ದಾರೆ. ಅಣ್ಣನ ಮಗ ಯೋಚನೆ ವಂಡರ್ಫುಲ್ ಜಾಬ್ ಫಾರ್ ದಿಸ್ ಮೂವಿ ಅಂತ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ವಿ ಆರ್ ಮಿಸ್ಸಿಂಗ್ ನವೀನ್ ಆ್ಯಕ್ಚುಲಿ. ಜೊತೆಗೆ ನಮ್ಮ ನಿರ್ದೇಶಕರು ದೇವರೂರು ಮಹಾದೇವ ಅವರು ಗೊತ್ತು, ದೇವರೂರು ಚಂದ್ರವರು ಅವ್ರು ಎಷ್ಟು ಅದ್ಭುತವಾಗಿ ಹೆಸರು ಮಾಡಿದ್ದಾರೆ. ಅವ್ರ ಕಾದಂಬರಿ, ಭಾಳ ದೊಡ್ಡ ವ್ಯಕ್ತಿ, ಭಾಳ ಹತ್ತಿರದಿಂದ ನಾನು ಭೇಟಿಯಾಗಿದ್ದೀನಿ ದೇವರೂರು ಮಹಾದೇವ ಸಾಹೇಬರಿಗೆ, ಸಿದ್ಲಿಂಗೇನವರಿಗೆಲ್ಲ. ಅದೇ ರೀತಿ ಇವರು ಥಾಟ್ ಪ್ರೊಸೆಸ್ ಇದೆಯಲ್ಲ, ಈ ಸ್ಕ್ರಿಪ್ಟು ಮತ್ತು ಹಳ್ಳಿ ಸೊಗಡಿನ ಪದಗಳು ಯೂಸ್ ಮಾಡಿ ಅಲ್ಲಿ ಏನು ವಾತಾವರಣ ಇದೆ, ಇವತ್ತಿನ ದಿನಕ್ಕೆ ಏನು ಬೇಕು, ನಮ್ಮ ಈ ಝೆನ್ಸಿ ಅನ್ನೋ ಏನು ಇದೆಯಲ್ಲ ಇವತ್ತಿನ ದಿನ, ಆಲ್ಫಾ ಬೀಟಾ ಮತ್ತು ಏನೇನೋ ಬಂದ್ಬಿಟ್ಟಿದೆ ಇವಾಗ. ಸೊ ಎಲ್ಲರೂ ಕೂಡ ಝೆನ್ಸಿ, ಆಲ್ಫಾ ಬೀಟಾ ಏನಿದೆಯೋ ಎಲ್ಲರೂ ಕೂಡ ಈ ರಾಮಾಯಣ ಸಿನಿಮಾ 100% ಕಣ್ತಿರಿಸುತ್ತೆ, ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೇನೆ. ನವೀನ್ ಸರ್ ತುಂಬ ಏನೇ ಕೆಲಸ ಮಾಡಿದ್ರು ನಮ್ಮ ಹಿಂದೆ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಮಾಡಿಕೊಂಡು, ನಾನು ಇದೇ ಬೇಕಂತ ಆಟಕ್ಕೆ ಬಿದ್ದರೂ ಕೂಡ ಯಾಕೆ ಬೇಕು ಎಕ್ಸ್ಪ್ಲೇನ್ ಮಾಡೋ ಆಮೇಲೆ ಕೊಡ್ತೀನಿ ಅಂತ ನಾನು ಆಟಕ್ಕೆ ಬಿದ್ದರೂ ಎಷ್ಟು ನಾನು 10 ರೂಪಾಯಿ ಕೇಳಿದ್ರು ಹಿಂಗಾದ ಮಾಡಿ 8 ರೂಪಾಯಿನಾದ್ರು ಓದಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮನೋಹರ್ ಸರ್ ಯಾವತ್ತೂ ಅವ್ರು 1 ರೂಪಾಯಿ ಯಾರಿಗೂ ಇಟ್ಕೊಳ್ಳೋಲ್ಲ, 1 ರೂಪಾಯಿ ನಿಮ್ಮ ಹತ್ರ ಬಿಡಲ್ಲ. ಪಕ್ಕ ನೀವು ಕ್ಲಾರಿಟಿ ಇದ್ದಾರೆ, ಈ ಹುಡುಗ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ನನ್ನ ಕೆಲಸ ನೋಡಿ ಒಂದೇ ಮಾತಲ್ಲಿ ಕೊಡ್ರಿ, ಎಷ್ಟು ದಿವಸ ಬೇಕು ಈ ಡೈರೆಕ್ಟ್ರಿಗೆ, ಅವ್ರಿಗೇನು ಬೇಕಂತ ಹೇಳಿ ಅಲ್ಲೇ ಮುಂದೆ ನಿಂತೆ ಸ್ಯಾಂಕ್ಷನ್ ಮಾಡಿಸಿ ಎಲ್ಲ ಕೆಲಸ ಮಾಡಿಸಿದ್ದಾರೆ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ ನಂಬಿಕೆ ಮತ್ತು ಪ್ರೀತಿಗೆ ಸರ್, ಆ ನಂಬಿಕೆ ನಾವು ಖಂಡಿತ ಉಳಿಸ್ಕೊಳ್ತೀವಿ ಸರ್. ವೇಲು ಸರ್ ಅಂದರೆ ಎನರ್ಜಿ ನನಗೆ. ನನ್ನ ಸಿನಿಮಾ ಹಳೆ ಪ್ರೊಡ್ಯೂಸರ್ ಇದ್ದಾಗ ಟೀಸರ್ ರಿಲೀಸ್ ಆಗಿತ್ತು. ಇಡೀ ಕರ್ನಾಟಕದಲ್ಲಿ ಒಂದಷ್ಟು ಜನ ಇಂಡಸ್ಟ್ರಿ ಕಡೆಯಿಂದ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸು ಒಂದು 2 ಫೋನ್ ಮಾಡಿದರು. ವೇಲು ಸರ್ ಫೋನ್ ಮಾಡಿ ದಯವಿಟ್ಟು ಆಫೀಸಿಗೆ ಬನ್ನಿ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಹೇಳಿದ್ರು. ನಾನು ಅವಾಗಲೇ ಹೋಗ್ಬೇಕಾಗಿತ್ತು, ಮಿಸ್ ಮಾಡ್ಕೊಂಬಿಟ್ಟೆ. ನನಗೆ ಗೊತ್ತಿಲ್ಲ ಮ್ಯೂಸಿಕ್ ಕಂಪ್ನಿ ಅಲ್ಲ, ಅವರೆಲ್ಲ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಟ್ಟೆ ಸರ್. ನಿಜನೂ ಗೊತ್ತಿರಲಿಲ್ಲ, ಇಲ್ಲಾಂದ್ರೆ ಅವಾಗಲೇ ಬಂದುಬಿಟ್ಟಿದ್ದು. ಆ್ಯಂಡ್ ಯಾವಾಗಲೂ ನಿಮ್ಮ ಪ್ರೋತ್ಸಾಹ, ಏನಾದರೂ ಸಣ್ಣ ಕೆಲಸ ನೋಡಿದ್ರೆ ಪಾಸಿಟಿವ್ ಆಗಿ ನೀವು ಬೆಂತಟ್ಟೋ ರೀತಿ ಸರ್. ಆ್ಯಂಡ್ ನಂಗೆ ಅದು ತುಂಬ ಇಷ್ಟ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಂಗೆ ಖುಷಿಯಾಗುತ್ತೆ, ನಿಮ್ಮ ನಂಬಿಕೆ ನಾವು ಉಳಿಸ್ಕೊಳ್ತೀವಿ ಸರ್. ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿಂದ ಪೂರ್ಣದಿಂದ ಶುರು ಮಾಡೋದು. ಸಿನಿಮಾಗೆ ವಿನು ಸರ್ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ, ಪ್ರೊಡ್ಯೂಸರ್ ಸಿಗೋಕ್ಕಿಂತ ಮುಂಚೆನೇ
ಪೂರ್ತಿ ಕಥೆ ಓದಿದ್ವಿ. ಕತೆ ಓದಿ ಹೋಗಿ ಏನೋ ಬರ್ಕೊಂಡು ನಾವು ಗ್ರಂಥ ಥರ ಬರ್ಕೊಂಡಿದ್ವಿ. ಇಷ್ಟೊಂದು ಬರೆದಿಟ್ಕೊಂಡಿದ್ದೀನಿ ಅಂತ. ಊರೂರಲ್ಲಿ ನನಗೆ ಬೇಕಾಗಿ ಹಿಂಗೆ ಸಂಗೀತ ಬೇಕು ಈ ಥರದ್ದೆಲ್ಲ ಹೇಳಿದಾಗ ಊರ ಕಡೆಗೆಲ್ಲ ಹೋಗಿ ರಿಸರ್ಚ್ ಮಾಡಿ ಈಗ ನಾನು ಏನೇನು ಎಕ್ಸ್ಪೆಕ್ಟ್ ಮಾಡಿದ್ದೋ ನಾವೇನು ಬರ್ಕೊಂಡಿದ್ದೋ ಅದಕ್ಕೆ ತಕ್ಕಂತೆ ಇನ್ನೂ ಹೆಚ್ಚು ಅದ್ಭುತವಾಗಿ ಖುಷಿ ಕೊಡುವಂಥ ಹಾಡು ಮತ್ತು ಸಾಹಿತ್ಯ ತುಂಬ ಚೆನ್ನಾಗಿದೆ. ಪೂರ್ಣ ನಿಮ್ಮ ವರ್ಕು ಯಾವಾಗಲೂ ನನ್ನ ಚೂರ್ಗೆ ನನ್ನ ಪೋಸ್ಟ್ ಪ್ರೊಡಕ್ಷನ್ ಮುಗೀತು, ಚೂರು ತಡ್ಕೊಂಡ್ಬಿಡಿ. ಲಹರಿ ಸಂಸ್ಥೆ ಯಾಕಂದರೆ ಒಂದು ಸಿನಿಮಾ ಇಂಡಸ್ಟ್ರಿ 50 ವರ್ಷ ಒಂದು ಸಂಸ್ಥೆ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಿದೆ ಅಂದರೆ ಸರ್ ಅವರಿಗೆ ನಿಜವಾಗ್ಲೂ ಸಿನಿಮಾದ ಮೇಲೆ ಪ್ರೀತಿ ಇದ್ದರೆ ಮಾತ್ರ ಅದು ಸಾಧ್ಯ. ಯಾಕಂದರೆ ನಾನು ವೇಲು ಸರ್ ಮೀಟಾಗಿದ್ದು ತುಂಬ ಕಮ್ಮಿ. ನಾನು ಪ್ರತಿ ಸಲ ಅವ್ರು ಇಂಟರ್ವ್ಯೂ ತಪ್ಪದೆ ನೋಡ್ತೀನಿ ಎಲ್ಲೇ ಬಂದರೆ. ಯಾಕಂದರೆ ಆ ಎನರ್ಜಿ ಇದೆಯಲ್ಲ ಸರ್, ನಾನು ಈ ಏಜಿಗೆ ನಾನು ಎಲ್ಲೂ ನೋಡಿಲ್ಲ. ಯಾಕಂದರೆ ಯು ಹ್ಯಾವ್ ಸೋ ಗುಡ್. ಅಂದರೆ ಏನೇ ಮಾತಾಡೋದು ಅದನ್ನು ತುಂಬ ಇದು ಮಾತಾಡ್ತೀನಿ. ಮನೋಹರ್ ಸರ್ ಯಾವತ್ತೂ ಕಾಣಕ್ಕೆ ಸಿಗಲ್ಲ. ಅವರು ಒಂಥರ ಓದಿದ್ದಾರೆ, ಅಂದರೆ ಬ್ಯಾಕ್ಗ್ರೌಂಡಲ್ಲೇ ಇರ್ತಾರೆ. ಬಟ್ ಮಗನ ಜೊತೆ ಜಾಸ್ತಿ ಓಡಾಟ ಸರ್. ಯಾಕಂದರೆ ನವೀನ್ ಸರ್ ಇಲ್ಲ, ಅವರು ಸಿನಿಮಾನ ತುಂಬ ಚೆನ್ನಾಗಿ ಓದ್ಕೊಂಡು ಬಂದವರು. ಈಗ VFX ಇರ್ಬೋದು, ಒಟ್ಟು ಸಿನಿಮಾದ ಬಗ್ಗೆ ಅವರಿಗೆ ಸಿಕ್ಕಾಪಟ್ಟೆ ಪ್ರೀತಿ. ಇಲ್ಲ ಅಂದರೆ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಈ ಸಿನಿಮಾ ಈಗ ರಾಮಾಯಣ ಅಂತ ಹೇಳ್ತೀವಲ್ಲ, ಹಳ್ಳಿ ಸೊಗಡು ಅಂದರೆ ಸರ್ ಅದನ್ನು ಕ್ಯಾಪ್ಚರ್ ಮಾಡೋದು ಎಲ್ಲದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಈಗಾಗಲೇ ಹೇಳಿದ್ರು ಒಂದೇ ದಿನ 11 ಲೊಕೇಶನ್ ಶಿಫ್ಟ್ ಮಾಡಿದ್ದೀವಿ. ಆದರೆ ಒಟ್ಟು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಡೀಟೇಲ್ಸ್ ಇದೆ. ಅಂದರೆ ನಿಮಗೆ ಸಿನಿಮಾ ನೋಡಿದಾಗ ಪ್ರತಿ ಸೀನಲ್ಲೂ ಯಾವುದೋ ಒಂದು ಹೊಸ ಜಾಗ ಕಾಣುತ್ತೆ, ಹೊಸ ಪ್ರಾಪರ್ಟಿ ಕಾಣುತ್ತೆ. ಆದರೆ ಎಲ್ಲವೂ ಬೇರೆ ಬೇರೆ ಥರದ್ದು. ಹಾಗಾಗಿ ಇದು ನಾವೇನೋ ಒಂದು 55-60 ದಿವಸ ಶೂಟ್ ಮಾಡಿದ್ದೀವಲ್ಲ ಸರ್, ಇದು 60 ದಿವಸ ಕೂಡ ಬೇರೆ ಬೇರೆ ಥರದ್ದೇ ಲೊಕೇಶನ್ಸು, ಸಿಕ್ಕಾಪಟ್ಟೆ ಕಲಾವಿದರು. ಹಾಗಾಗಿ ಈ ಸಿನಿಮಾ ತುಂಬ ದೊಡ್ಡದಾಗಿ ಕಾಣುತ್ತೆ. ಹಳ್ಳಿ ಸೌಂಡ್ ಅಂತ ಕೂಡಲೇ ಅದು ಯಾವುದೋ ಅಂದರೆ ಹಳ್ಳಿದು ಆ ಥರ ಅನ್ಕೋಬೇಡಿ. ಹಾಗೆ ಒಂದು ವಿಚಿತ್ರವಾದ ಕನ್ನಡತನ ಇದೆ ರಾಮಾಯಣ ಸಿನಿಮಾಗೆ. ಆ ಥರದ ಒಂದು ಸಿನಿಮಾನ ಬರೆದಿದ್ದಕ್ಕೆ ನಾನು ದೇವನೂರು ಚಂದ್ರ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಹಾಗೆ ಆ ಥರದ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಲಹರಿ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ನೀವು ಕೂಡ ನಾನು ಸದಾನಂದ ಸ್ವಾಮಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಆ ಥರದ ಒಂದು ಅವ್ರು ಮಾತಾಡೋದು ಅಪರೂಪ ದಯವಿಟ್ಟು ದೊಡ್ಡ ಕ್ಯಾಮ್ರಾ ಇರಬೇಕು, ಅವಾಗ ನಾವು ಜೋರಾಗಿ ಮಾತಾಡ್ತೀವಿ. ಸದಾನಂದ ಸ್ವಾಮಿ ಅನ್ನೋ ಒಂದು ಪಾತ್ರ ಬರೆದಿರುವ ರೀತಿ ಮತ್ತು ಅದನ್ನು ನಾನು ಮಾಡಬಲ್ಲೆ ಅಂತ ಅವರು ನಂಬಿಕೆ ಇಟ್ಟಿದ್ದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾ ನೋಡಿದ್ದೀನಿ. ನಾನು ವಿನಯ್ ಸರ್ ಜೊತೆಗೆ ಇದು ಎರಡನೇ ಸಿನಿಮಾ ಮಾಡ್ತಿರೋದು. ಇಷ್ಟು ದಿವಸ ವಿನಯ್ ಸರ್ ಮಾಡಿರುವ ಪರ್ಫಾರ್ಮೆನ್ಸ್ಗಿಂತ ನಾನು ಆ್ಯಸ್ ಆಡಿಯನ್ಸಾಗಿ ಹೇಳ್ತಾ ಇದ್ದೀನಿ, ಇದು ತುಂಬ ನನಗೆ ಖುಷಿಕೊಟ್ಟ ಸಿನಿಮಾ, ತುಂಬ ಖುಷಿಕೊಟ್ಟ ಪರ್ಫಾರ್ಮೆನ್ಸ್. ಹಾಗೆ ಮೇಘ ಅವರು ಕೂಡ ನಿಮ್ಮಿಬ್ಬರಿಗೂ ಅಭಿನಂದನೆಗಳು. ಹಾಗೆ ಎಲ್ಲ ನನ್ನ ನಟಿಯರಿಗೂ ಅಭಿನಂದನೆಗಳು. ಪೂರ್ಣ ಸರ್ ಥ್ಯಾಂಕ್ ಯು, ಸಂತೋಷ್ ಸರ್ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು, ಧನ್ಯವಾದಗಳು. ಅದೇ ಒಂದು ಅಂದರೆ ಡೌಟ್ ಇತ್ತು. ಅಂದರೆ ಅವರು ಅದನ್ನೆಲ್ಲಾನು ತುಂಬ ವರ್ಷಗಳಿಂದ ಎಂಜಾಯ್ ಮಾಡಿಬಿಟ್ರ ಸಾಂಗು. ಅದು ಅವ್ರಿಗೆ ಇಷ್ಟ ಆದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ಅದು ಭಯ ಇತ್ತು. ಅವ್ರಿಗೆ ಇಷ್ಟ ಆಗಿದೆ ನನಗೆ ತುಂಬ ದೊಡ್ಡ ವಿಷಯ. ಸೊ ಇನ್ನು ಹಾಡುಗಳು ಬಂತು ಅಂತಂದರೆ ಹಾಡುಗಳು ನಾನು ಮತ್ತು ಚಂದ್ರು ಸುಮಾರು ದೊಡ್ಡ ಜರ್ನಿ ಇದು. ಇದೇನು ಗೊತ್ತಿರೋ ವಿಷಯನೇ, ತುಂಬ ಹಿಂದೆನೇ ಶುರುವಾಯಿತು ರಾಮಾಯಣ. ತುಂಬ ದೊಡ್ಡ ಜರ್ನಿ. ಹಾಡುಗಳನ್ನ ನೆನಪಿಸ್ಕೊಂಡ್ರೆ ಏನೇನು ಮಾಡಿದ್ದೀವಿ ಅಂದರೆ ಏನೇನೋ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಏನೇನೋ ಹಾಡುಗಳಿದೆ ಇದರಲ್ಲಿ. ಅದು ಕೆಲವು ರೆಗ್ಯುಲರ್ ಹಾಡಿರ್ಬೋದು, ಕೆಲವು ವಿಚಿತ್ರ ಹಾಡಿರ್ಬೋದು, ಏನೇನೋ ಮಾಡಿದ್ದೀವಿ. ಒಟ್ಟಿನಲ್ಲಿ ನಮಗೆ ಅದು ಒಂಥರ ಈ ಒಂದು ಜರ್ನಿನಲ್ಲಿ ಏನೇನು ನಮಗೆ ಬೆಸ್ಟ್ ಅಂತ ಸಿಗುತ್ತೆ ಅದನ್ನೆಲ್ಲ ಆಯ್ಕೊಂಡು ಒಂದು ಬುಟ್ಟಿಗೆ ಇಟ್ಕೊಂಡು ಕೂತಿದ್ದೀವಿ. ಆ ಥರದ್ದೊಂದು ಜರ್ನಿ. ನಾವು ಫಸ್ಟು ಒಂದಷ್ಟು ಹಾಡುಗಳನ್ನ ಮಾಡಿ ಫಿಲಮ್ಮು ಏನೇನೋ ಒಂದು ಕಾರಣಗಳಿಂದ ನಿಂತೋದಾಗ ಅದನ್ನ ಇಟ್ಕೊಂಡು ಚಂದ್ರು ಸುಮಾರು ಕಡೆ ಅಂದರೆ ಎಲ್ಲ ಕಡೆ ಅವರೇ ಹೇಳಿದಂಗೆ ಅಂದರೆ ಹುಡುಕಾಡಿದ್ರು. ನಮ್ಮ ಈ ಒಂದು ದೊಡ್ಡ ಸಂಸ್ಥೆ ಸಿಗೋದಕ್ಕೆ ಆ ಒಂದು ಹುಡುಕಾಟ ಬೇಕಿತ್ತು ಅನ್ಸುತ್ತೆ. ಸೊ ಅದನ್ನೆಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ. ಚಂದ್ರು ಅವರ ಸ್ಟ್ರಗಲಿಂಗ್ನ ಆ್ಯಕ್ಚುಲಿ ಅದು ಯೂಶಲಿ ಅದನ್ನೇ ಒಂದು ಫಿಲಮ್ ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ಇವ್ರ ಜರ್ನಿನ ಫಿಲಮ್ ಅಲ್ಲ, ಒಂದು ಬುಕ್ಕೇ ಬರೀಬೋದು, ಅಷ್ಟು ದೊಡ್ಡ ಸ್ಟ್ರಗಲ್ ಇದೆ. ನಾನು ತುಂಬ ಹತ್ರದಿಂದ ನೋಡಿದ್ದೀನಿ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಎಲ್ಲ ಆಗಿ ನಮ್ಮ ಲಹರಿ ಸಂಸ್ಥೆ ಬಂತು, ಮತ್ತು ಸಂತೋಷ್ ಸರ್ ಬಂದರು, ಮೇಘನಾ ಶೆಟ್ಟಿ ಅವ್ರು ಬಂದರು. ಇದೆಲ್ಲ ಆಗಿ ನನಗಂತೂ ಅದು ಆತಂಕ ಇದ್ದೇ ಇತ್ತು, ಏನಾಗುತ್ತೆ ಈ ಫಿಲಮ್ ಏನಾಗುತ್ತೆ ಅಂತ. ಯಾಕೆಂದರೆ ತುಂಬ ಇಷ್ಟಪಟ್ಟಿದ್ದಂಥ ಸ್ಕ್ರಿಪ್ಟು.
ಆ ಥರ ಹಾಗೆ ಫಸ್ಟ್ ಶೆಡ್ಯೂಲೆಲ್ಲ ಮುಗಿಸ್ಕೊಬಂದು ಚಂದ್ರು ಅವರು ನಮಗೆ ತೋರಿಸಿದ್ರು ಫುಟೇಜಸ್ನ. ವಿನಯ್ ಸರ್ ಮತ್ತು ಮೇಘಾ ಅವ್ರದ್ದು ಅವನ್ನೆಲ್ಲ ಒಂದು ತೋಟದಲ್ಲಿ ಇರೋ ಒಂದು ಸೀನ್ ಅದು. ಆ ಸೀನ್ ನೋಡಿದ ತಕ್ಷಣ ನನಗೆ ಗೊತ್ತಿಲ್ಲ, ನಾನು ಅಳ್ತಾ ಇದ್ದೀನಿ. ಒಂದು 10 ನಿಮಿಷ ನಾನು ಚಂದ್ರು ಇಬ್ಬರು ಅಳ್ತಾ ಇದ್ದೀವಿ. ಅಂದರೆ ನಮಗೆ ಅದನ್ನು ನೋಡಿದ ತಕ್ಷಣ ಇವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಅವ್ರ ಶಾರ್ಟ್ಸ್ ಇರ್ಬೋದು, ಅಂದರೆ ಆ ಹಳ್ಳಿನ ಕಟ್ಕೊಟ್ಟಿರುವಂಥ ರೀತಿ ಇರ್ಬೋದು, ಎಲ್ಲ ನೋಡಿ ನಮ್ಗೆ ಏನಂದರೆ ಓಕೆ, ಇಷ್ಟು ದೊಡ್ಡ ಒಂದು ಹೋರಾಟದಲ್ಲಿ ನಾವು ಒಂದು ಸಾರ್ಥಕವಾದ ಕೆಲಸನ ಮಾಡಿದ್ವಿ ಅಂತ ಅನ್ನಿಸ್ಬಿಟ್ಟು, ಇದಷ್ಟು ನಾನು ಈ ಫಿಲಮ್ ಬಗ್ಗೆ ಒಂದು ಲೈನಲ್ಲಿ ಹೇಳ್ಬೋದು.